ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಧೃತಿ ವ್ಲಾಗ್ಸ್ ಕನ್ನಡ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿವತ್ತು ಆ್ಯಪಲ್ನ ಬೆಳೆಸ್ಕೊಂಡು ಕೇಸರಿ ಬಾತ್ ಮಾಡೋದು ಹೇಗೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ತೊಗೊಂಡಿರೋವಂಥ ಇಂಗ್ರೀಡಿಯೆಂಟ್ಸಲ್ಲಿ ರವೆನ ಫಸ್ಟ್ ಹುರ್ಕೊತಾ ಇದ್ದೀನಿ. ಒಂದು ಪ್ಯಾನ್ನ ಇಟ್ಕೊಂಡು ರವೆನ ಹಾಕ್ಕೊಂಡು ರವೆನ ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಳ್ಳೋಣ. ಜಾಸ್ತಿ ಸೀಸಬಾರ್ದು, ನೋಡಿಕೊಂಡು ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಳ್ಳಿ ಸಾಕು. ಇವಾಗ ರವೆ ಕೂಡ ನಾನಿಲ್ಲಿ ಹುರ್ಕೊಂಡಾಗಿದೆ. ಈಗ ಅದೇ ಪ್ಯಾನ್ಗೆ 1-2 ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ. ಯಾರಾದರೂ ನನ್ನ ಚಾನಲ್ನ ಹೊಸಬ್ರು ನೋಡ್ತಾ ಇದ್ರೆ ಪ್ಲೀಸ್ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ನೋಡಿ. ಹಾಗೆ ತುಪ್ಪ ಬಿಸಿ ಆದಮೇಲೆ ತೊಗೊಂಡಿರೋವಂಥ ಡ್ರೈ ಫ್ರೂಟ್ಸ್ನೆಲ್ಲ ಹಾಕ್ಕೊಂಡು ತುಪ್ಪದಲ್ಲಿ ಚೆನ್ನಾಗಿ ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಳ್ಳೋಣ. 3 ಲವಂಗ ಹಾಗೆ ಸ್ವಲ್ಪ ಗೋಡಂಬಿ, ಬಾದಾಮಿನ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಬಾದಾಮಿ ಮತ್ತು ಗೋಡಂಬಿ ಕೆಂಪಗಾಗೋವರೆಗೂ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ ಆ್ಯಪಲ್ಲಿಂದ ಮಾಡೋ ಅಂಥ ಕೇಸರಿ ಬಾತು. ಒಂದ್ಸಲನಾದರೂ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಹಾಗೆ ಗೋಡಂಬಿ ಮತ್ತು ಬಾದಾಮಿನ ಫ್ರೈ ಮಾಡ್ಕೊಂಡಾದ್ಮೇಲೆ ಅದ್ರ ಜೊತೆಗೆ ಸ್ವಲ್ಪ ದ್ರಾಕ್ಷಿ ಕೂಡ ಸೇರಿಸ್ಕೊಂಡು ದ್ರಾಕ್ಷಿ ಸ್ವಲ್ಪ ದಪ್ಪಗಾಗೋವರೆಗೂ ಹುರ್ಕೊತಾ ಇದ್ದೀನಿ. ನೋಡಿ ಇವಾಗ ದ್ರಾಕ್ಷಿ ಕೂಡ ಸ್ವಲ್ಪ ಬಬಲ್ಸ್ ಥರ ಆಗಿದೆ. ಇವಾಗ ಇದ್ರ ಜೊತೆಗೆ ನಾನಿಲ್ಲಿ ತುರಿದಿಟ್ಕೊಂಡಿರೋವಂಥ ಆ್ಯಪಲ್ನ ಕೂಡ ಸೇರಿಸ್ಕೊತಾ ಇದ್ದೀನಿ. ಗೋಡಂಬಿ ದ್ರಾಕ್ಷಿನೆಲ್ಲ ಸಪ್ರೇಟಾಗಿ ಎತ್ತಿಟ್ಕೊಂಡು ಕೂಡ ಹುರ್ಕೋಬೋದು. ನಾನು ಹಾಗೆ ಇದ್ರ ಜೊತೆಗೇ ಹಾಕ್ಕೊಂಡು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ. ಆದಷ್ಟು ಆ್ಯಪಲ್ನ ತುಪ್ಪದಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡಿ, ಮತ್ತು ಇದ್ರ ಬೇಯಿಸೋ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತುಪ್ಪದಲ್ಲಿರುವಂಥ ನೀರಿನಂಶ ಎಲ್ಲ ಹೋಗಿ ತುಪ್ಪ ಸಪ್ರೇಟ್ ಬಿಡೋವರೆಗೂ ಅಲ್ಲಿವರೆಗೂ ತುಪ್ಪದಲ್ಲಿ ಚೆನ್ನಾಗಿ ಆ್ಯಪಲ್ನ ಫ್ರೈ ಮಾಡ್ಕೊಬಿಡಿ. ನೋಡಿ ಇವಾಗ ಇದು ರೆಡಿ ಆಗಿದೆ. ನಾನಿಲ್ಲಿ ಹುರ್ಕೊಂಡಾಗಿದೆ. ಇವಾಗ ಚೆನ್ನಾಗಿ ನೋಡಿ ಎಷ್ಟು ರೀತಿ ಸಾಫ್ಟಾಗಿ ಚೆನ್ನಾಗಿ ಆ್ಯಪಲ್ ಕೂಡ ಚೆನ್ನಾಗಿ ಬಾಯ್ಲ್ ಆಗಿದೆ. ಈಗ ನಾನು ಇದನ್ನು ಒಂದು ಪ್ಲೇಟ್ಗೆ ಎತ್ತಿಟ್ಕೊತಾ ಇದ್ದೀನಿ. ನಾನು ಇವಾಗ ಇಲ್ಲಿ ತಗೊಂಡಿರೋವಂಥ 1 ಗ್ಲಾಸ್ ಹಾಲನ್ನ ಕೂಡ ಸೇರಿಸ್ಕೊತಾ ಇದ್ದೀನಿ. ಹಾಲು ನಿಮಗೆ ಇಷ್ಟ ಇದ್ದರೆ ಹಾಲನ್ನ ಹಾಕ್ಕೊಂಡು ಮಾಡ್ಕೊಳ್ಳಿ. ಹಾಲು ಹಾಕ್ಕೊಂಡು ಮಾಡೋದು ನಿಮಗೆ ಇಷ್ಟ ಇಲ್ಲ ಅನಿಸಿದ್ರೆ ಆ್ಯಪಲ್ನ ಫ್ರೈ ಮಾಡಬೇಕಾದ್ರೇ ಸಕ್ಕರೆ ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ಸಕ್ಕರೆನ ಸೇರಿಸ್ಕೊಂಡು ನೀವು ಡೈರೆಕ್ಟಾಗಿ ನೀರನ್ನ ಹಾಕ್ಕೊಂಡು ಲಾಸ್ಟಕ್ಕೆ ರವೆನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಬಿಟ್ಟರೆ ಕೇಸರಿ ಬಾತ್ ರೆಡಿ ಆಗಿಬಿಡುತ್ತೆ. ನಾನಿಲ್ಲಿ ಹಾಲು ಹಾಕ್ಕೊಂಡು ಮಾಡ್ತಿರೋದ್ರಿಂದ ಹಾಲು ಹಸಿ ಹಾಲನ್ನೇ ನಾನು ಬಳಸ್ತಾ ಇದ್ದೀನಿ. ಫ್ರೆಶ್ ಹಾಲು ಅಮ್ಮ ತೊಗೊಂಡು ಬಂದಿದ್ರು. ನಮ್ಮ ಕಡೆ ಎಲ್ಲನ ಡೈರಿನಲ್ಲಿ ಬಿಡಿಸ್ಕೊಂಬತ್ತೀವಲ್ವ ಫ್ರೆಶ್ ಹಾಲು. ಹಾಗಾಗಿ 1 ಗ್ಲಾಸಷ್ಟು ಹಾಲನ್ನ ಸೇರಿಸ್ಕೊಂಡಿದ್ದೀನಿ. ಅದ್ರ ಜೊತೆಗೆ 1 ಬೌಲು ನೀರನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಹಾಲು ಹಸಿ ಹಾಲು ಹಾಕಿರೋದ್ರಿಂದ ಸ್ವಲ್ಪ ಹೊತ್ತು ನಾನು ಹಾಲನ್ನ ಕುದಿಸ್ಕೋಬೇಕಾಗುತ್ತೆ. ಹಾಗಾಗಿ ಹಾಲು ಸಕ್ಕರೆ ಎಲ್ಲ ಚೆನ್ನಾಗಿ ಹೊಂದ್ಕೊಂಡು 1-2 ನಿಮಿಷ ಹಾಲನ್ನ ಕುದಿಸ್ಕೊಂಡು ಆದಮೇಲೆ ನಾನು ತಗೊಂಡಿರೋವಂಥ 2 ಏಲಕ್ಕಿನೂ ಕೂಡ ಕುಟ್ಟಿ ಪೌಡರ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ. ಹಾಗೆ ಅದ್ರ ಜೊತೆಗೇ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ವ ಆ್ಯಪಲ್ಲು, ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಎಲ್ಲನೂ ಒಂದೇ ಸಲ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ. ನಂತರ ನಾನಿಲ್ಲಿ ಹುರಿದಿಟ್ಕೊಂಡಿರೋಂಥ ರವೆನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ನೋಡಿಕೊಂಡು ರವೆನ ಸೇರಿಸ್ಕೊಳ್ಳಿ. ಅಳತೆ ಕರೆಕ್ಟಾಗಿ ನಾವು ನೀರನ್ನ ಸೇರಿಸ್ಕೊಂಡಿದ್ರೆ ಹುರಿದಿಟ್ಕೊಂಡಿರೋಂಥ ರವೆ ಪೂರ್ತಿ ಹಾಕಿದ್ರೆ ಕರೆಕ್ಟಾಗಿ ಬರುತ್ತೆ. ಸ್ವಲ್ಪ ನಿಮಗೆ ರವೆ ಜಾಸ್ತಿನೂ ಆಗ್ಬೋದು, ನೀರು ಕಮ್ಮಿನೂ ಆಗ್ಬೋದು. ನೋಡಿಕೊಂಡು ರವೆನ ಸೇರಿಸ್ಕೊಳ್ಳಿ. ಫುಲ್ಲು ನಾನು ಹುರಿದಿಟ್ಕೊಂಡಿರೋಂಥ ರವೆನ ಪೂರ್ತಿಯಾಗಿ ಹಾಕ್ಕೊಂಡು ನಾನೀಗ ಲಿಟಲ್ನ ಕ್ಲೋಸ್ ಮಾಡಿಕೊಂಡು ಉರಿನ ಪೂರ್ತಿ ಫ್ಲೇಮಲ್ಲಿ ಇಟ್ಟು ಒಂದು 4-5 ನಿಮಿಷ ಬಿಟ್ಟರೆ ಸಾಫ್ಟ್ ಆದ ಆ್ಯಪಲ್ ಕೇಸರಿ ಬಾತ್ ಕೂಡ ರೆಡಿ ಆಗಿಬಿಡುತ್ತೆ. ಜಾಸ್ತಿ ತುಪ್ಪ ಬಳಸದೆ ತುಂಬ ಈಸಿಯಾಗಿ ಇನ್ಸ್ಟಂಟಾಗಿ ಬೇಗನೆ ಮಾಡ್ಕೊಂಡ್ಬಿಡ್ಬೋದು. ಹಾಗಿದ್ರೆ ನಾನು ಮಾಡಿರೋಂಥ ಆ್ಯಪಲ್ ಕೇಸರಿ ಬಾತ್ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.